ಮಧುರ ಬಾಂಧವ್ಯ ಕೊಳಲಿನ ನಿನಾದದಂತೆ ಜೀವನವು ಮಹಾಕಾವ್ಯ ಇದು ಇರಬೇಕು ಮತ್ತೆ ಮತ್ತೆ ಓದುವಂತೆ ಆಗೋಣ ನಾವು ನೀವು ದಿವ್ಯ ಭವ್ಯ ಈ ಪಯಣ ಹೀಗೆ ಸಾಗಿರಲಿ ಮುಗಿಯದಂತೆ ನಿಜಾತ್ಮ ಶಿವನೆಂಬ ನಾವಿಕನಿರುವಾಗ ಹೇಳು ಎಲ್ಲವೂ ಅವನಿಚ್ಛೆಯಂತೆ ಅರಳೋಣ ಪ್ರತಿದಿನವೂ ಹೂವರಳುವಂತೆ ಅರಳೋಣ ಪ್ರತಿದಿನವೂ ಹೂವರಳುವಂತೆ ಜೀವನದಲ್ಲಿ ಮಧುರ ಬಾಂಧವ್ಯ ಅನ್ನೋದು ಒಂದು ಕೊಳಲಿನ ನಿನಾದದಂತೆ ಇರಬೇಕು. ಆಗ ನಮ್ಮ ಜೀವನವು ಒಂದು ಮಹಾಕಾವ್ಯದಂತೆ ಸುಂದರವಾಗಿರ್ತದೆ. ಮತ್ತೆ ಮತ್ತೆ ಆ ಮಹಾಕಾವ್ಯ ಓದಬೇಕನ್ನಿಸುವಂತೆ ನಮ್ಮ ಜೀವನವು ರೂಪಿಸಬೇಕಾಗ್ತದೆ. ಆಗ ನಾವೆಲ್ಲ ದಿವ್ಯ ಭವ್ಯ ಆಗ್ತೇವೆ. ಈ ಜೀವನದ ಪಯಣ ಹೇಗೆ ಸಾಗ್ತಾ ಇರಬೇಕು, ಅದೆಂದೂ ಮುಗಿಬಾರ್ದು. ಹಾಗೆ ಯಾಕೆ ಹಾಗೆ ಅನಿಸ್ಬೇಕು ಅಂದರೆ, ಇದರ ನಾವಿಕ ನಿಜಾತ್ಮ ಶಿವನಿರುವುದರಿಂದ ಅವನ ಸಾರಥ್ಯದಲ್ಲಿ ಇದು ಮುಗಿಲೇಬಾರ್ದು ಅನ್ನಿಸ್ತದೆ. ಆದರೂ ನಾವು ಹೇಳ್ತಾ ಇರಬೇಕು, ಇದೆಲ್ಲವೂ ನಡೀತಾ ಇರೋದು ಅವನಿಚ್ಛೆಯಂತೆ ಅಂತೆ. ನಾವು ಕೂಡ ಹೇಗೆ ಹೂವು ದಿನಾಲೂ ಅರಳ್ತದೋ, ಎಲ್ಲರನ್ನು ಮನಮೋಹಕಗೊಳಿಸ್ತದೋ, ಹಾಗೆ ನಾವು ಕೂಡ ಪ್ರತಿದಿನ ಆ ಹೂವಿನಂತೆ ಅರಳೋಣ. ಆ ಹೂವಿನ ಥರದಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.